ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ನಿಮಗೆ ಲೇಟೆಸ್ಟ್ ಆಗಿ ಬಂದಿರುವಂಥ ಒಂದು ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಕನ್ನಡ ಭಾಷೆಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ಮನೆಯಿಂದ ಮಾಡುವಂಥ ಕೆಲಸ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಒಟ್ಟು ನೋಡೋದಕ್ಕೆ ಸುಮಾರು ಲ್ಯಾಂಗ್ವೇಜ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಕನ್ನಡ ಆಯಿತು, ತೆಲುಗು, ತಮಿಳ್, ಉಡಿಯಾ, ಅಸ್ಸಾಮಿ, ಗುಜರಾತಿ, ಮಲಯಾಳಂ, ಬೆಂಗಾಲಿ, ಗುಜರಾತಿ, ಮರಾಠಿ ಇವು ಯಾವುದಾದ್ರೂ ಒಂದು ಭಾಷೆ ಕೂಡ ನಿಮ್ಗೆ ಬರುತ್ತೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಒಂದು ವಿಡಿಯೋನ ಕನ್ನಡದವ್ರಿಗೋಸ್ಕರ ಮಾಡ್ತಾ ಇದ್ದೀನಿ, ಕನ್ನಡ ಜಾಬ್ಗೋಸ್ಕರ. ಬಟ್ ಅದೊಂದು ಕೂಡ ನಿಮಗೆ ತೆಲುಗು ಬರುತ್ತೆ, ತಮಿಳ್ ಬರುತ್ತೆ, ಉಡಿಯಾ ಬರುತ್ತೆ ಅಥವಾ ಬೆಂಗಾಲಿ ಬರುತ್ತೆ. ಯಾವ ಭಾಷೆ ಬರುತ್ತೋ ಆ ಭಾಷೆಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಮಲ್ಟಿಪಲ್ ಲ್ಯಾಂಗ್ವೇಜ್ಗೋಸ್ಕರ ಇವರು ಆಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದರಲ್ಲಿ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂಡ್ ತುಂಬ ಚೆನ್ನಾಗಿರುವಂಥ ಕಂಪನಿ ಇದೆ. ಹಾಗಿದ್ರೆ ಕನ್ನಡ ಭಾಷೆಗೋಸ್ಕರ ಯಾವ ರೀತಿ ಕೆಲಸವನ್ನು ಕೊಡ್ತಾ ಇದ್ದಾರೆ, ಯಾಕೆ ಈ ರೀತಿ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ, ಮತ್ತು ಯಾವ ರೀತಿ ಇವರು ಹೈರಿಂಗ್ ಮಾಡ್ಕೋತಾ ಇದ್ದಾರೆ, ಮೇನ್ ಮುಖ್ಯವಾಗಿ ಇಂಟರ್ವ್ಯೂ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರ ಚಾನಲ್ ನೋಡ್ತಾ ಇದ್ದು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ಕೋತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹೊಸದಾಗಿ ನಾನು ವೀಡಿಯೋಸ್ ಹಾಕಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಅವಾಗ ವಿಡಿಯೋನ ನೋಡಿ ಅಪ್ಲೈನ ಮಾಡ್ಬೋದು ಜಾಬ್ಗೆ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಳುವಂಥ ಜಾಬ್ ಏನಿದೆ, ಈ ಜಾಬ್ಗೋಸ್ಕರ ನೀವೇನು ಮಾಡಬೇಕಂದ್ರೆ ಫಸ್ಟ್ ಕಂಪನಿ ಬಗ್ಗೆ ತಿಳ್ಕೊಳ್ಳಿ. ಕಂಪನಿ ಯಾವ ರೀತಿ ಇದೆ ಅಂತ. ಸೊ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಗೂಗಲಲ್ಲಿ ಹೋಗಿ ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡಬೇಕು, ಮೈ ರಿಮೋಟ್ ಟೀಮ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಬೇಕು. ಮೈ ರಿಮೋಟ್ ಟೀಮ್ ಅಂತ ಒಂದ್ಸಾರಿ ಬೇಕಂದರೆ ನೋಟ್ ಮಾಡ್ಕೊಂಡು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಮೈ ರಿಮೋಟ್ ಟೀಮ್ ಅಂತ ಹೇಳಿ ಜಸ್ಟ್ ನಾವು ಇದನ್ನು ಚೆಕ್ ಮಾಡಿದಾಗ ಇವಾಗ ಗೂಗಲಲ್ಲಿ ಸರ್ಚ್ ಮಾಡಿದೆ ಅಂದರೆ ಒಂದು ಈ ರೀತಿ ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಮೈ ರಿಮೋಟ್ ಟೀಮ್ ಗ್ಲೋಬಲ್ ಸ್ಟಾಫಿಂಗ್ ಸೊಲ್ಯೂಷನ್ ಅಂತ ಹೇಳಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ವೆಬ್ಸೈಟಿಗೆ ನೀವು ಬರ್ತೀರಾ. ಆ್ಯಂಡ್ ಈ ವೆಬ್ಸೈಟಲ್ಲಿ ನೀವು ನೋಡ್ತಾ ಇರ್ಬೋದು ಹೊಸ ಕರಿಯರ್ ಅಪರ್ಚುನಿಟೀಸ್ಗಳ ಬಗ್ಗೆ ಇಲ್ಲಿ ಏನು ಮಾಡ್ತಾ ಇರ್ತಾರೆ, ಅಪ್ಡೇಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಕಂಪನಿ ಇದೆ. ಯಾವುದೇ ರೀತಿ ಏನು ನಿಮಗೆ ಮೋಸ ಇರೋದಿಲ್ಲ. ಇಲ್ಲಿ 5 ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಆಲ್ರೆಡಿ ಸಕ್ಸಸ್ ಸ್ಟೋರೀಸ್ಗಳು ನೀವು ಇಲ್ಲಿ ಓದ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಜನ ತಮ್ಮ ಒಂದು ಒಪಿನಿಯನ್ನ ಹೇಳಿದ್ದಾರೆ ಇಲ್ಲಿ. ಸೊ ಇದನ್ನು ಒಂದು ಸಾರಿ ಬೇಕಂದರೆ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಈ ಒಂದು ಕಂಪನಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಇವಾಗ ಸುಮಾರು ಮಲ್ಟಿಪಲ್ ಲ್ಯಾಂಗ್ವೇಜ್ಗೋಸ್ಕರ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಜಸ್ಟ್ 2 ತಾಸು ಮುಂಚೆ ಅಷ್ಟೇ ಬಂದಿರುವಂಥ ಜಾಬ್ ಪ್ರೊಫೈಲ್ಗಳನ್ನೇ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಇವಾಗಲೇ ಬೇಗನೆ ಇದಕ್ಕೆ ಅಪ್ಲೈನ ಮಾಡಿ. ಮತ್ತು ಯಾರಾದರೂ ನಿಮಗೆ ಗೊತ್ತಿರೋರಿದ್ರೆ ಇವಾಗಲೇ ಅವ್ರಿಗೆ ಹೇಳಿ ಅಪ್ಲೈ ಮಾಡಿಸಿ. ಜಸ್ಟ್ 2 ಗಂಟೆ ಮುಂಚೆ ಅಷ್ಟೇ ಬಂದಿರುವಂಥದ್ದು ಜಾಬ್ ಪ್ರೊಫೈಲ್ಗಳು. ಸೊ ಈ ಒಂದು ಕಂಪನಿ ಬಗ್ಗೆ ನಿಮಗೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಮತ್ತು ಸರ್ವಿಸ್ಗಳು ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಸರ್ವಿಸ್ಗಳ ಬಗ್ಗೆ ನೋಡಿದರೆ ಇಲ್ಲಿ ಮೇನ್ ಅಂತಂದರೆ ಜಾಬ್ಗಳು ಸಿಗುತ್ತೆ. ಹೇಗೆ ಪಾರ್ಟ್ ಟೈಮ್ ಆಯಿತು, ಫುಲ್ ಟೈಮ್ ಆಯಿತು, ಆ ರೀತಿ ಜಾಬ್ಸ್ಗಳು ಇರುತ್ತೆ. ಮತ್ತು ವಾಯ್ಸ್ ರೆಕಾರ್ಡಿಂಗ್ ಮಾಡಿಕೊಡುವಂಥ ಕೆಲಸ ಇರುತ್ತೆ ಇಲ್ಲಿ. ಮೇನ್ ಮುಖ್ಯವಾಗಿ ಯಾವ ಭಾಷೆಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ ಅದೇ ಭಾಷೆಯಲ್ಲಿ ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಕೊಡೋದಿರುತ್ತೆ. ಸೊ ಆ ರೀತಿಯಲ್ಲಿ ಕೆಲಸ ಇರುತ್ತೆ. ಆ್ಯಂಡ್ ಇದಕ್ಕೆ ನೀವು ಮಾಡ್ತೀವಂತಂದರೆ ಸೊ ನಿಮ್ಗೆ ಇಲ್ಲಿ ಸುಮಾರು ಥರದ ಜಾಬ್ಸ್ಗಳು ಅವೈಲೇಬಲ್ ಇರುತ್ತೆ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನಿಮಗೆ ಅವರ ಸರ್ವಿಸ್ಗಳ ಬಗ್ಗೆ ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಂಪನಿ ಬಗ್ಗೆ ಮಾಹಿತಿ ಇದೆ. ಕಂಪನಿ ಬಗ್ಗೆ ಮಾಹಿತಿ ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಏನು ಅಂತ ಹೇಳಿ. ಸೊ ಈ ಕಂಪನಿಯಲ್ಲಿ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಲಿಂಕ್ಡ್ಇನಲ್ಲಿ. ಸೊ ಲಿಂಕ್ಡ್ಇನಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ಬೋದು ಮೈ ರಿಮೋಟ್ ಟೀಮ್ ಅಂತ ಹೇಳಿ. ಸೊ ಇವ್ರದ್ದೇ ಆದಂಥ ಒಂದು ಪೇಜ್ ಇರುತ್ತೆ ಲಿಂಕ್ಡ್ಇನಲ್ಲಿ. ಸೊ ಅಲ್ಲಿ ಮಲ್ಟಿಪಲ್ ಲ್ಯಾಂಗ್ವೇಜ್ಗೋಸ್ಕರ ಇವರು ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಕನ್ನಡ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ತಗೋತಾ ಇದ್ದಾರೆ ಇವಾಗ ಕನ್ನಡಕ್ಕೋಸ್ಕರನೇ ಮೇನ್ ಮುಖ್ಯವಾಗಿ. 2 ತಾಸು ಮುಂಚೆ ಅಷ್ಟೇ ಇದನ್ನು ಇವಾಗ ಆ್ಯಕ್ಟಿವ್ಲಿ ಇವಾಗ ಪೋಸ್ಟ್ ಮಾಡಿರೋದು 31 ಜನ ಮಾತ್ರ ಇದು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಇನ್ನೂ ನೀವು ಯಾರಾದರೂ ನೋಡ್ತಾ ಇದ್ದೀರಿ ವಿಡಿಯೋ ಅಂದರೆ ಬೇಗನೆ ಅಪ್ಲೈ ಮಾಡಿಬಿಡಿ. ಓಕೆ, ಆ್ಯಂಡ್ ಇದು ಒಂದು ರಿಮೋಟ್ ಜಾಬು, ಮನೆಯಿಂದ ಮಾಡುವಂಥ ಕೆಲಸ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾ ಇದ್ದಾರೆ. ಆ್ಯಂಡ್ ಇದು ಅಪ್ಲೈ ಮಾಡ್ಬೋದು ತುಂಬ ಈಸಿಯಾಗಿ ನೀವು. ಇನ್ನು ಸ್ವಲ್ಪ ಈ ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಸ್ವಲ್ಪ ಈ ಜಾಬ್ ಬಗ್ಗೆ ಡೀಟೇಲ್ ಸ್ವಲ್ಪ ಹೇಳ್ತೀನಿ. ಸೊ ಫಸ್ಟಿಗೆ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಈ ಒಂದು ಕಂಪನಿಯಲ್ಲಿ ಇವಾಗ ಮೇನ್ ಅಂತಂದರೆ ಮಲ್ಟಿಪಲ್ ಲ್ಯಾಂಗ್ವೇಜ್ಗೋಸ್ಕರ ಇವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ. ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ತೆಲುಗು ಆಯಿತು, ಕನ್ನಡ ಆಯಿತು, ತಮಿಳ್ ಆಯಿತು, ಉಡಿಯಾ, ಮಲಯಾಳಂ, ಗುಜರಾತಿ, ಅಸ್ಸಾಮಿ, ಮರಾಠಿ, ಬೆಂಗಾಲಿ 10 ಆರ್ಟಿಸ್ಟ್ ಪರ್ ಲ್ಯಾಂಗ್ವೇಜ್. ಓಕೆ, 10 ಪರ್ ಅಂದರೆ ಇವಾಗ ಅಂದರೆ ನಿಮಗೆ ಒಂದೊಂದು ಆರ್ಟಿಸ್ಟಿಗೆ ಈ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅವ್ರು ಏನು ಮಾಡ್ತಾರೆ ಟಾಸ್ಕ್ಗಳು ಕೊಡ್ತಾರೆ. ನಂತರ ನೀವೇನು ಮಾಡ್ತೀರಾ ಅದೇ ಭಾಷೆಯಲ್ಲಿ ನೀವು ರೆಕಾರ್ಡ್ ಮಾಡಿ ಅವ್ರಿಗೆ ಕೊಡ್ತೀರಾ, ವಾಯ್ಸ್ ರೆಕಾರ್ಡ್ ಮಾಡಿ ಕೊಡ್ತೀರಾ. ಓಕೆ, ಸೊ ಇಲ್ಲಿ ನೋಡ್ತಾ ಇರೋದು ಹೂ ಶುಡ್ ಅಪ್ಲೈ, ಯಾರ್ಯಾರು ಇದಕ್ಕೆ ಅಪ್ಲೈನ ಮಾಡಬಹುದು. ರೇಡಿಯೋ ಜಾಕೀಸಲ್ಲಿ ಆಲ್ರೆಡಿ ಏನಾದರೂ ವರ್ಕ್ ಮಾಡ್ತಾ ಇದ್ರೆ ಅಂಥವ್ರು ಅಪ್ಲೈ ಮಾಡ್ಬೋದು. ಪಾಡ್ಕಾಸ್ಟ್ ಎಲ್ಲ ನಡೆಸ್ತಾ ಇರ್ತಾರೆ ನೋಡಿ ಅಂಥವ್ರು ಅಪ್ಲೈ ಮಾಡ್ಬೋದು. ಡಬ್ಬಿಂಗ್ ಆರ್ಟಿಸ್ಟ್ ಅಪ್ಲೈ ಮಾಡ್ಬೋದು. ಕಸ್ಟಮರ್ ಸಪೋರ್ಟ್ ಟ್ರೈನೀಸ್ ಅಂತ ಎಲ್ಲರೂ ವರ್ಕ್ ಮಾಡಿದರೆ ಅಪ್ಲೈನ ಮಾಡ್ಬೋದು. ಹಾಗಿದ್ರೆ ಇಲ್ಲಿ ಫ್ರೆಶರ್ ಅಪ್ಲೈ ಮಾಡೋಕ್ಕೆ ಬರೋಲ್ವಾ ಅಂತ. ಸೊ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಏನು ಕೊಟ್ಟಿಲ್ಲ ಅವರು. ಫ್ರೆಶರ್ ಅಪ್ಲೈ ಮಾಡ್ಬೋದಾ, ಎಕ್ಸ್ಪೀರಿಯನ್ಸ್ ಇದ್ದವ್ರು ಅಪ್ಲೈ ಮಾಡಬೇಕಂತ ಹೇಳಿಲ್ಲ. ಬಟ್ ನಾರ್ಮಲಿ ಹೇಳ್ಬೇಕಂದ್ರೆ ಈ ರೀತಿ ವರ್ಕ್ ಮಾಡಿದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಬಟ್ ನೀವು ಫ್ರೆಶರ್ ಇದ್ದರೂ ಕೂಡ ಅಪ್ಲೈನ ಮಾಡಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಸ್ಪೀಕರ್ಸ್ ವಿತ್ ಸ್ಟುಡಿಯೋ ಆಕ್ಸೆಸ್ ಆಯಿತು, ಹೂ ಕ್ಯಾನ್ ಅರೇಂಜ್ ಪ್ರೊಫೆಷನಲ್ ರೆಕಾರ್ಡಿಂಗ್. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಎಬಿಲಿಟಿ ಟು ಡೆಲಿವರ್ ಕ್ಲಿಯರ್ ಎಕ್ಸ್ಪೆನ್ಸ್. ಮೇನ್ ಅಂತಂದರೆ ಹೇಗೆಂದರೆ ರೆಕಾರ್ಡ್ ಮಾಡೋದು ನಿಮಗೆ ಗೊತ್ತಿರಬೇಕು. ರೆಕಾರ್ಡ್ ಅಂತಂದರೆ ರೆಕಾರ್ಡ್ ಮಾಡುವಾಗ ಯಾವುದೇ ರೀತಿ ಸೌಂಡ್ಸ್ ಇರಬಾರ್ದು, ಅನ್ವಾಂಟೆಡ್ ಸೌಂಡ್ಸ್ಗಳು ಬ್ಯಾಕ್ಗ್ರೌಂಡಲ್ಲಿ ಬರಬಾರ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ. ಮತ್ತೊಂದು ನೀವೇನು ರೆಕಾರ್ಡ್ ಮಾಡ್ತಾ ಇರ್ತೀರಿ ಆ ರೆಕಾರ್ಡ್ ತುಂಬ ಕ್ಲಿಯರ್ ಆ್ಯಂಡ್ ಸೌಂಡ್ ತುಂಬ ಚೆನ್ನಾಗಿ ಬರ್ತಿರಬೇಕು. ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ ಇರಬಾರ್ದು. ಮತ್ತು
ವಾಂಟೆಡ್ ವಾಯ್ಸಸ್ ಎಲ್ಲ ಬರಬಾರ್ದು, ಅಂದರೆ ಕೆಲವೊಂದು ಬ್ಯಾಕ್ಗ್ರೌಂಡ್ ನಾಯ್ಸಸ್ ತುಂಬಾ ಬರ್ತಾ ಇರುತ್ತೆ, ಆ ರೀತಿ ಎಲ್ಲ ಇರಬಾರ್ದು. ಸೊ ಇದೆಲ್ಲ ಹೇಗಿರುತ್ತೆ ಅಂದರೆ ಪಾಡ್ಕಾಸ್ಟು, ರೇಡಿಯೋ ಜಾಕೀಸ್ ಇವರೆಲ್ಲ ಏನು ಮಾಡ್ತಾ ಇರ್ತಾರಲ್ವ, ಸೊ ಅವ್ರಿಗೆ ಗೊತ್ತಿರುತ್ತೆ. ಅಕಸ್ಮಾತ್ ನಾವು ರೆಕಾರ್ಡ್ ಮಾಡುವಾಗೂ ಕೂಡ ಬ್ಯಾಕ್ಗ್ರೌಂಡ್ ನಮಗೆ ತುಂಬಾ ಸೌಂಡ್ ಬರ್ತಾ ಇದೆ ಅಂದರೆ ಗಾಡಿ ಸೌಂಡು, ಸ್ಕೂಟರ್ ಸೌಂಡ್ ಬಂದರೆ ಅದನ್ನು ಹೇಗೆ ಮ್ಯೂಟ್ ಮಾಡಿ ನಮ್ಮ ರೆಕಾರ್ಡಿಂಗ್ನ ಕಂಟಿನ್ಯೂ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದರಲ್ಲಿ ನಿಮಗೆ ಇದು ಬೇಕು ಅಂತಂದರೆ ಈ ಕೆಲಸ ಮಾಡ್ಬೋದು. ಹೊಸಬ್ರು ಇದ್ದರೆ ಭಯ ಪಡಕ್ಕೆ ಹೋಗಬೇಡಿ. ಸೊ ಅದಕ್ಕೆ ಸಂಪಟ್ಟಂತ ಸುಮಾರು ಥರದ ಟೂಲ್ಸ್ಗಳಿರುತ್ತೆ. ಇವಾಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಧ್ವನಿ ನೀವು ಕೇಳ್ತಾ ಇದ್ದೀರಿ. ಸೊ ಈ ಧ್ವನಿಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸುಮಾರು ಆವಾಜ್ಗಳು ಬರ್ತಿರುತ್ತೆ, ಬಟ್ ಅದು ಮ್ಯೂಟ್ ಆಗಿರುತ್ತೆ. ಸೊ ಅದು ಹೇಗೆ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಸುಮಾರು ಮಾಹಿತಿಗಳು ನಿಮಗೆ ಸಿಗುತ್ತೆ. ಬೇಕಂದವ್ರಿಗೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಆ ರೀತಿ ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಅವರಿಗೆ ಕೊಡುವಂಥ ಒಂದು ಮೇನ್ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈನ ಮಾಡ್ಬೋದು. ಯಾರ್ಯಾರು ಇಲ್ಲಿ ಜಾಯಿನ್ ಆಗಬಹುದು, ಯಾರ್ಯಾರಲ್ಲಿ ಜಾಯಿನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಎವ್ರಿ ಅಪ್ರೂವ್ಡ್ ರೆಕಾರ್ಡಿಂಗ್ ವಿಲ್ ಮೇನ್ ಅಂತಂದರೆ ಇಲ್ಲಿ ನೀವು ಅಂದರೆ ಯಾರು ಬೇಕಾದರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಬಟ್ ಆದರೆ ನಿಮ್ಮ ಹತ್ರ ಸ್ಕಿಲ್ಸ್ ಇರಬೇಕು, ರೆಕಾರ್ಡಿಂಗ್ ಮಾಡುವಂಥ ಸ್ಕಿಲ್ಸ್ ಇರಬೇಕು. ಯೂನಿಕ್ ಅಪರ್ಚುನಿಟಿ ಅವ್ರು ನೀಡ್ತಾ ಇದ್ದಾರೆ. ಶೋಕೇಸ್ ಯುವರ್ ಸ್ಕಿಲ್ಸ್ ಟು ಬಿ ಪಾರ್ಟ್ ಆಫ್ ಅ ಹೈ ಇಂಪ್ಯಾಕ್ಟ್ ಪ್ರಾಜೆಕ್ಟ್ ಇಫ್ ಯು ಆರ್ ಅ ವಾಯ್ಸ್ ಓವರ್ ಆರ್ಟಿಸ್ಟ್. ನೀವೇನಾದರೂ ವಾಯ್ಸ್ ಓವರ್ ಆರ್ಟಿಸ್ಟ್ ಇದ್ದರೆ ಮತ್ತು ಕ್ಯಾನ್ ಸ್ಪೀಕ್ ಲೈಕ್ ಅ ಕಸ್ಟಮರ್ ಸಪೋರ್ಟ್ ಏಜೆಂಟ್ ಥರ ನೀವೇನಾದರೂ ಮಾತಾಡ್ತೀವಿ ಅಂದರೆ ಸೊ ಅಂಥವ್ರು ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ತುಂಬ ಈಸಿಯಾಗಿರುವಂಥ ಜಾಬ್ ಇರುತ್ತೆ. ಬಟ್ ಆದರೆ ನಿಮಗೆ ಎಲ್ಲಿ ನಾವು ಅಪ್ಲೈ ಮಾಡಿಲ್ಲ, ಎಲ್ಲಿ ನಾವು ವರ್ಕ್ ಮಾಡಿಲ್ಲ ಅಂದರೂ ಕೂಡ ಟ್ರೈ ಮಾಡಿ. ಓಕೆ, ಅಪ್ಲೈ ಮಾಡಿ. ಬಟ್ ಅದೇ ಅವ್ರು ಮೇನ್ ಹೇಳಿರುವಂಥದ್ದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ರೀತಿ ರೇಡಿಯೋ ಜಾಕಿ, ಪಾಡ್ಕಾಸ್ಟು, ಡಬ್ಬಿಂಗ್ ಆರ್ಟಿಸ್ಟು ಮತ್ತು ಕಸ್ಟಮರ್ ಸಪೋರ್ಟ್ ಟ್ರೈನೀಸ್ ಆಗಿ ಏನಾದರೂ ವರ್ಕ್ ಮಾಡಿದರೆ ಸೊ ಅಂಥವ್ರಂತರೂ ಅಪ್ಲೈ ಮಾಡಿದರೆ ಬೇಗ ಅವ್ರು ತಗೋತಾರೆ. ಓಕೆ, ಸೊ ಇದಲ್ಲೂ ಕೂಡ ಇದೇ ಕಂಪನಿಯಲ್ಲಿ ಸುಮಾರು ಥರದ ಜಾಬ್ಗಳಿಗೆ ಇವಾಗ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಲೈಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಇವಾಗ ಅಪ್ಲೈ ಇದು ಹೇಳಿರುವಂಥದ್ದು ಅಸ್ಸಾಮಿಗೆ ಮತ್ತು ತೆಲುಗು, ಉಡಿಯಾ, ಗುಜರಾತಿ, ಡಿಜಿಟಲ್ ಮಾರ್ಕೆಟಿಂಗು, ಕನ್ನಡ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಹೇಳಿ ಇದು 2 ತಾಸಿನ ಮುಂಚೆ ಅಷ್ಟೇ ತೊಗೊಂಡಿರುವಂಥದ್ದು. ಇನ್ಶೂರೆನ್ಸ್ ಅಂಡರ್ ರೈಟರ್ ಅಂತ ಹೇಳ್ಬಿಟ್ಟು, ಮಾರ್ಕೆಟಿಂಗ್ ಡೈರೆಕ್ಟರು, ಮಾರ್ಕೆಟಿಂಗ್ ಸ್ಪೆಷಲಿಸ್ಟು ಎಲ್ಲ ರಿಮೋಟ್ ಜಾಬೇ. ಓಕೆ, ರಿಟೇಲ್ ಸ್ಪೆಷಲಿಸ್ಟ್ ಅಂತ ಹೇಳಿ ಸುಮಾರು ಥರದ ಜಾಬ್ಸ್ಗಳಿದೆ ಇಲ್ಲಿ, ಒಂದಲ್ಲ ಎರಡಲ್ಲ. ಬಟ್ ಕನ್ನಡಕ್ಕೋಸ್ಕರ ಮಾತ್ರ ನಾನು ಇಲ್ಲಿ ಹೇಳಿರುವಂಥದ್ದು. ಇವೆಲ್ಲವೂ ಕೂಡ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಯಾವುದಾದ್ರೂ ಒಂದು ಸೂಟ್ ಆಗುತ್ತೆ ಅಂದರೆ ಇವೆಲ್ಲ ಜಾಬ್ಗಳಲ್ಲಿ ನೋಡ್ಕೊಳ್ಳಿ. ಜಸ್ಟ್ 5 ಗಂಟೆ ಮುಂಚೆ ಅಷ್ಟೇ ಹಾಕಿರುವಂಥದ್ದು ಇದು. ಪ್ರೊಸೆಸ್ ಅನಲೈಸ್ಡ್ ಅಂತೂ ಕೂಡ ಇವರು ಹೇಳಿದ್ದಾರೆ. ಪ್ರೊಸೆಸ್ ಅನಲೈಸ್ಡ್ ಅಂತೂ ಕೂಡ ಇಲ್ಲಿ ನಿಮಗೆ ಫುಲ್ ಟೈಮ್ ಜಾಬ್ ಇದು. ಓಕೆ, ಸೊ ಬೇಕಂದರೆ ಇದಕ್ಕೂ ನೀವು ಹಾಕ್ಬೋದು. ಸಾಫ್ಟ್ವೇರ್ ಇಂಜಿನಿಯರ್ಗೂ ಕೂಡ ತಗೋತಾ ಇದ್ದಾರೆ. ಓಕೆ, ಸೊ ನೀವು ಬಟ್ ಆದರೆ ಇದು ಮೇ ಬಿ ಬ್ಯಾಂಗ್ಳೂರಲ್ಲಿ ನೀವು ಆಫೀಸ್ಗೆ ಹೋಗಿ ವರ್ಕ್ ಮಾಡಬೇಕಾಗುತ್ತೆ, ರಿಮೋಟ್ ಅಲ್ಲ. ಓಕೆ, ಹೈಬ್ರಿಡ್ ಜಾಬ್ಗೂ ಕೂಡ ತಗೋತಾ ಇದ್ದಾರೆ. ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್, ಆಟೋಮೇಷನ್ ಇಂಜಿನಿಯರಿಂಗ್ ಅಂತೂ ಕೂಡ ತಗೋತಾ ಇದ್ದಾರೆ. ಯಾರಾದರೂ ಇಂಜಿನಿಯರ್ ಸ್ಟೂಡೆಂಟ್ ಇದ್ದರೆ ಈ ರೀತಿ, ಸೊ ಅದು ರಿಮೋಟ್ ಜಾಬು, ವರ್ಕ್ ಫ್ರಮ್ ಹೋಮ್ಗೆ ತಗೋತಾ ಇರುವಂಥದ್ದು. ಸೊ ಯಾರಾದರೂ ಇದ್ದರೆ ಅವ್ರಿಗೆ ನೀವು ಇದನ್ನ ಹೇಳ್ಬೋದು. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ನಾನು ಕನ್ನಡಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕನ್ನಡದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದರೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ನೀವು ಕೆಲಸ ಮಾಡ್ಬೋದು. ಸೊ ಇಲ್ಲಿ ಇದ್ರದ್ದು ಮೇನ್ ಅಂದರೆ ಈ ಒಂದು ಪೇಜಲ್ಲಿ ನೋಡಿದರೆ ನಿಮಗೆ 3 ತಾಸು ಆಯ್ತು ಇವಾಗ. ಜಸ್ಟ್ ಇವಾಗ ಟೈಮಿಂಗ್ ಹೋಗ್ತಾ ಇದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಅಪ್ಲೈ ಮಾಡಿ. ಅಪ್ಲೈ ಮಾಡೋದಕ್ಕೆ ಇಲ್ಲಿ ಜಸ್ಟ್ ಸಿಂಪಲಾಗಿ ಒಂದು ಫಾರ್ಮ್ ಕೊಟ್ಟಿರ್ತಾರೆ. ಸೊ ಫಾರ್ಮಲ್ಲಿ ನೀವೇನು ಮಾಡ್ಕೊಂಡ್ರೆ ಜಸ್ಟ್ ಸಿಂಪಲ್ ಆಗಿರುತ್ತೆ. ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ನ ಫಿಲಪ್ ಮಾಡಿ ಅಪ್ಲೈ ಮಾಡಬೇಕು. ಫುಲ್ ನೇಮು, ಇಮೇಲ್ ಅಡ್ರೆಸ್ಸು, ವಾಟ್ಸಪ್ ನಂಬರ್ ಹಾಕಬೇಕಾಗುತ್ತೆ. ವಾಟ್ಸಪ್ಗೆ ಅವ್ರು ಕಮ್ಯುನಿಕೇಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಮತ್ತು ಲೊಕೇಶನು, ಯಾವ ಸಿಟಿ, ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತಾಯಿದ್ದೀರಿ. ಲೈಕ್ ಬ್ಯಾಂಗ್ಳೂರಿಂದ ಮತ್ತು ಕರ್ನಾಟಕದಿಂದ ಅಪ್ಲೈ ಮಾಡ್ತಾಯಿದ್ದೀವಿ ಅಂದರೆ ಬ್ಯಾಂಗ್ಳೂರು, ಕರ್ನಾಟಕ ಅಂತ ಹಾಕಬೇಕು. ಯಾವ ಲ್ಯಾಂಗ್ವೇಜಿಗೆ ಅಪ್ಲೈ ಮಾಡ್ತೀರಾ, ಕನ್ನಡನ, ತೆಲುಗುನ, ತಮಿಳ, ಉಡಿಯಾ, ಅಸ್ಸಾಮಿ, ಗುಜರಾತಿ, ಮಲಯಾಳಂ, ಬೆಂಗಾಲಿ, ಗುಜರಾತಿ, ಮರಾಠಿ. ಸೊ ಯಾವುದು ನಿಮಗೆ ಇಷ್ಟ ಇದೆಯೋ ಆ ಲ್ಯಾಂಗ್ವೇಜಿಗೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಕನ್ನಡ ಬರುತ್ತೆ ಅಥವಾ ತಮಿಳು ಬರುತ್ತೆ, ಉಡಿಯಾ ಬರುತ್ತೆ ಅಂದರೆ ಒಂದೇ ಒಂದು ಭಾಷೆಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. 2-3 ಭಾಷೆಗೆ ಬರೋದಿಲ್ಲ. ಹೀಗಾಗಿ ಓಕೆ, ಸೊ ಕನ್ನಡ ಅಂದರೆ ಕನ್ನಡಕ್ಕಂತ ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ಮೇಲ ಫೀಮೇಲ್ ಅಂತ ನೋಡ್ಕೊಂಡು ಹಾಕಿ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಇಲ್ಲೊಂದು ನಿಮಗೆ ಫೈನಲ್ ಔಟ್ಪುಟ್ ರೇಟ್ ಪರ್ ಅವರ್ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ನೀವು ಇದನ್ನು ಹಾಕಬೇಕಾಗುತ್ತೆ. ಸೊ ಅದರಲ್ಲೂ ಕೂಡ ಡೂ ಯು ಹ್ಯಾವ್ ಎ ಆಕ್ಸೆಸ್ ಟು ಅ ಪ್ರೊಫೆಷನಲ್ ಮೈಕ್ ಸೆಟಪ್, ನಿಮ್ಮ ಹತ್ರ ಒಂದು ಮೈಕ್ ಸೆಟಪ್ ಇದೆಯಾ ಅಂತ. ಎಸ್ ಅಂತಾರೆ, ಎಸ್ ಅಂತ ಹಾಕಬೇಕು. ಐ ಹ್ಯಾವ್ ಆಕ್ಸೆಸ್ ಟು ಅ ರೆಕಾರ್ಡ್ ಸ್ಟುಡಿಯೋ, ನೋ ಓನ್ಲಿ ಐ ಹ್ಯಾವ್ ರೆಕಾರ್ಡ್ ಯೂಸಿಂಗ್ ಮೈ ಮೊಬೈಲ್ ಫೋನ್. ಮೊಬೈಲ್ ಫೋನಿಂದು ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ನಾಟ್ ಅಕ್ಸೆಪ್ಟೆಡ್ ಫಾರ್ ದಿಸ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ ಅವರು. ಅಂದರೆ ಮೊಬೈಲ್ ಫೋನ್ ಇದೆ ಅಂದರೆ ಕಂಪ್ಲೀಟ್ಲಿ ರಿಜೆಕ್ಟ್ ಮಾಡ್ತಾರೆ. ಸಪೋಸ್ ಇಲ್ಲಿ ನಿಮ್ಮ ಹತ್ರ ಪ್ರೊಫೆಷ್ನಲ್ ಒಂದು ಮೈಕ್ ಸೆಟಪ್ ಇದೆ ಅಂತಂದರೆ ಸೊ ಇಲ್ಲಿ ಎಸ್ ಅಂದವ್ರಿಗೆ ಬೇಗ ಅವ್ರು ಏನು ಮಾಡ್ತಾರೆ, ರಿವರ್ಟ್ ಹಾಕ್ತಾರೆ. ಓಕೆ, ಸೊ ಇದಲ್ಲೂ ಕೂಡ ಮೇನ್ ಅಂದರೆ ನಿಮ್ಮ ಹತ್ರ ಕಂಪ್ಲೀಟಾಗಿ ಪ್ರೊಫೆಷನಲ್ ಮೈಕ್ ಸೆಟಪ್ ಇರಬೇಕು. ಆ ರೀತಿ ಅಂದರೆ ರೆಕಾರ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಟೂಲ್ಸ್ಗಳಿರಬೇಕಂತ ಅರ್ಥ ಇದು. ಸೊ ಆ ರೀತಿ ಇದ್ದರೆ, ಸೊ ಸಪೋಸ್ ಆಲ್ರೆಡಿ ನೀವು ಆ್ಯಸ್ ಎ ಎಲ್ಲಾದರೂ ಯೂಟ್ಯೂಬರ್ ಅಥವಾ ಹೇಳಿದ್ದಲ್ವ ಆಲ್ರೆಡಿ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ದೀರಿ ಅಂದರೆ ಆ್ಯಸ್ ಎ ಫ್ರೀಲ್ಯಾನ್ಸರ್ ಆಗಿ ಕೂಡ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರದ್ದು ಸೆಟಪ್ ಇರುತ್ತೆ, ಒಂದು ಮೈಕ್ ಇರುತ್ತೆ, ಮತ್ತು ಅದಕ್ಕೆ ಬೇಕಾದಂಥ ಕೆಲವೊಂದು ಟೂಲ್ಸ್ಗಳಿರುತ್ತೆ, ಎಡಿಟ್ ಮಾಡುವಂಥ ಕೆಲವು ಸಾಫ್ಟ್ವೇರ್ಗಳಿರುತ್ತೆ. ಸೊ ಆ ರೀತಿ ಕೆಲಸ ಇರುತ್ತೆ. ಆ ರೀತಿ ಎಲ್ಲ ಸೆಟಪ್ ಇದೆಯಾ ಅಂತ ಅವ್ರು ಕೇಳ್ತಾ ಇರೋವಂಥದ್ದು. ಪ್ಲೀಸ್ ಮೆನ್ಷನ್ ಯುವರ್ ಮೈಕ್ರೋಫೋನ್ ಮಾಡೆಲ್ ಆ್ಯಂಡ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ಅಂತ ಕೇಳಿದ್ದಾರೆ. ಸೊ ಅದರದ್ದು ಕೂಡ ನೀವು ಮೆನ್ಷನ್ ಮಾಡಬೇಕು. ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ ಇದ್ರದ್ದು ಲಿಂಕ್ಡ್ಇನ್ ಪ್ರೊಫೈಲ್ ಅಥವಾ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ
ಹಾಕಬೇಕಿಲ್ಲ. ಅದಿಲ್ಲ ಅಂತಂದ್ರೂ ಕೂಡ ನೀವು ಒಂದು ಲಿಂಕ್ಡ್ಇನ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಹಾಕಬೇಕು. ಅಗ್ರಿಮೆಂಟ್ ಅಕ್ನಾಲೇಜ್ಮೆಂಟ್, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿಸ್ ಈಸ್ ಅ ವಾಯ್ಸ್ ಕ್ಲೋನಿಂಗ್ ಪ್ರಾಜೆಕ್ಟ್ ಆ್ಯಂಡ್ ಅಗ್ರಿ ಟು ಸೈನ್ ಆ್ಯನ್ ಅಗ್ರಿಮೆಂಟ್ ಇಫ್ ಸೆಲೆಕ್ಟೆಡ್. ಇಲ್ಲಿ ಟಿಕ್ ಮಾಡಬೇಕು ಮತ್ತು ಇದಕ್ಕೂ ಕೂಡ ಟಿಕ್ ಮಾಡಬೇಕು. ಸೊ ಎರಡನ್ನೂ ಓದ್ಕೊಳ್ಳಿ ಚೆನ್ನಾಗಿ ಮತ್ತು ಸಬ್ಮಿಟ್ ಮಾಡಬೇಕು. ಓಕೆನಾ. ಸೊ ಈ ಫಾರ್ಮ್ದು ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ನೀವು ಇದಕ್ಕೆ ಅಪ್ಲೈನ ಮಾಡಿ. ಓಕೆ. ಸೊ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಮತ್ತೊಂದು ನಿಮಗೆ ಲಿಂಕ್ ಕಂಪನಿಯಲ್ಲಿ ನಾವು ಬೇರೆ ಬೇರೆ ಜಾಬ್ಗೂ ಕೂಡ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ನಿಮಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಯಾವ್ಯಾವ ಜಾಬ್ಗಳಿದೆ. ಸೊ ನಿಮ್ಮ ತಕ್ಕಂತೆ ನೀವು ಬೇಕಾಗಿರೋದನ್ನು ನಾನು ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಲಿಂಕ್ಗಳನ್ನ. ಸೊ ಬೇಕಂದರೆ ನೀವು ಅಲ್ಲಿಂದ ಕೂಡ ನೇರವಾಗಿ ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಟೆಲಿಗ್ರಾಮ್ ಚಾನಲ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಅಲ್ಲಿ ಕೂಡ ಸುಮಾರು ಥರದ ಜಾಬ್ ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತಾ ಇರ್ತೀನಿ. ಓಕೆ. ಸೊ ಇದು ಇವತ್ತು ನನ್ನ ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅದು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.